ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಕದಲ್ಲಿ ಭಾರಿ ಇಳಿಕೆಯಾಗಿದೆ. 12ರಿಂದ 13 ಕೆಜಿ ತೂಕ ಕಡಿಮೆಯಾಗಿದೆ. ಸದ್ಯ ಕ್ವಾರಂಟೈನ್ ಸೆಲ್ನಲ್ಲಿರುವ ದರ್ಶನ್ ಸಂಕಷ್ಟ ಎದುರಿಸುವಂತಾಗಿದೆ. ಸಾಮಾನ್ಯ ಸೆಲ್ಗೆ ಸ್ಥಳಾಂತರಿಸಿ ಅಂತ ಗೋಗರಿತಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ಸೂರ್ಯ ಹುಟ್ಟೋಕು ಮುಂಚೆ ಅಂದರೆ ಬೆಳಿಗ್ಗೆ 4:30ಕ್ಕೆ ಎದ್ದು 2 ತಾಸು ವಾಯುವಿಹಾರ ಮಾಡ್ತಾರೆ. ನಿತ್ಯ ಕರ್ಮವನ್ನು ಮುಗಿಸಿ ಬೆಳಿಗ್ಗೆ 7:30ಕ್ಕೆ ಉಪಹಾರ ಸೇವಿಸ್ತಾರೆ. ಸೆಲ್ನಲ್ಲಿ ಟಿವಿ ಇಲ್ಲದೆ ಇರುವುದರಿಂದ ಬುಕ್ ದಿನಪತ್ರಿಕೆ ಮೊರೆ ಹೋಗಿದ್ದಾರೆ. ರವಿ ಬೆಳಗೆರೆಯವರ ಅಮ್ಮ ಸಿಕ್ಕಿದ್ಲು ಪುಸ್ತಕವನ್ನು ಓದ್ತಿದ್ದಾರೆ. ಕೊಲೆ ಆರೋಪಿ ದರ್ಶನ್ ದಿನಕ್ಕೆ 1 ಬಾರಿ ಮಾತ್ರ ಜೈಲೂಟ ಮಾಡ್ತಿದ್ದಾರೆ. ಪ್ರತಿನಿತ್ಯ ಜೈಲು ಬೇಕರಿಯಿಂದ ತಿಂಡಿ ತಿನಿಸು ಸೇವನೆ ಮಾಡ್ತಾರೆ. ಕ್ವಾರಂಟೈನ್ ಸೆಲ್ನಲ್ಲಿಯೇ ಸಂಜೆ ಹೊತ್ತಿನಲ್ಲಿ 2 ಗಂಟೆ ವಾಕಿಂಗ್ ವ್ಯಾಯಾಮ ಮಾಡ್ತಾರೆ. ವಾರಕ್ಕೆ 2 ಬಾರಿ ಫೋನ್ ಮಾಡೋದಕ್ಕೆ ಅವಕಾಶ ಕೊಡಲಾಗಿದೆ. ಕುಟುಂಬಕ್ಕೆ ಕರೆ ಮಾಡಿದಾಗ ಸ್ಪೀಕರ್ ಆನ್ ಇರಬೇಕು ಅಂತ ನಿಯಮವನ್ನು ವಿಧಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿಯಾಗಿರುವ ನಟ ದರ್ಶನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಬಂಧಿಯಾಗಿದ್ದಾರೆ. ಮಲಗೋಕು ಜಾಗವಿಲ್ಲದಂತೆ ಒದ್ದಾಡುತ್ತಿರುವ ದರ್ಶನ್ ಮೇಲೆ ಹದ್ದಿನ ಕಣ್ಣಿರಿಸಲಾಗಿದೆ. ಸೆಲ್ನಲ್ಲಿ ಟಿವಿ ಇಲ್ಲ, 2 ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿರುವ ದರ್ಶನನ್ನ ನೋಡಿಕೊಳ್ಳೋಕೆ 4 ಸಿಬ್ಬಂದಿ ಇದ್ದಾರೆ. ಈ ಸಿಬ್ಬಂದಿಗೆ ಬಾಡಿ ಕ್ಯಾಮೆರಾ ನೀಡಲಾಗಿದೆ. ಪಾಳಿ ಆಧಾರದ ಮೇಲೆ ಸಿಬ್ಬಂದಿ ಭದ್ರತಾ ಕೆಲಸವನ್ನ ಮಾಡುತ್ತಿದ್ದಾರೆ. ಶಿಫ್ಟ್ ಮುಗಿಯುವವರೆಗೂ ಬಾಡಿ ಕ್ಯಾಮೆರಾ ಹಾಕೊಂಡು ಇರಲೇಬೇಕಾಗುತ್ತೆ. ಶಿಫ್ಟ್ ಮುಗಿದ ಬಳಿಕ ವಿಡಿಯೋ ಅಪ್ಲೋಡ್ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿರುವಂತಹ ಧ್ರುವ ಸರ್ಜಾ ಅವರ ಅಕ್ಕಪಕ್ಕದ ಮನೆಯವರಿಗೆ ಕಿರಿಕಿರಿ ಉಂಟಾಗ್ತಿದೆಯಂತೆ. ಧ್ರುವ ಸರ್ಜಾ ಅಭಿಮಾನಿಗಳ ಕಿರಿಕಿರಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ನಟ ಧ್ರುವ ವಿರುದ್ಧವೇ ಸ್ಥಳೀಯ ಬನಶಂಕರಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ. ನಿತ್ಯ ಧ್ರುವ ಸರ್ಜಾ ಮನೆ ಮುಂದೆ ಫ್ಯಾನ್ಸ್ ದಂಡು ನೆರೆದಿರುತ್ತೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಿದೆ ಅಂತ ಧ್ರುವ ಮ್ಯಾನೇಜರ್, ಧ್ರುವ ಚಾಲಕ ಫ್ಯಾನ್ಸ್ ವಿರುದ್ಧ ದೂರು ನೀಡಲಾಗಿದೆ. ಬೆಂಗಳೂರಲ್ಲಿ ರಸ್ತೆಗೆ ಕಸ ಎಸ್ತವರ ವಿರುದ್ಧ ಜಿಬಿಎ ವಿಚಿತ್ರ ಕ್ರಮಕ್ಕೆ ಮುಂದಾಗಿದೆ. ಕಸ ಎಸ್ತವರ ಮನೆ ಮುಂದೆ ಈಗ ಕಸ ಸುರಿಯಲಾಗ್ತಿದೆ. ದತ್ತಾತ್ರೇಯ ಟೆಂಪಲ್ ರಸ್ತೆ ಬಳಿ ಕಸ ಸುರಿದಿದ್ದ ನಿವಾಸಿಗಳ ಮನೆಯವರಿಗೆ ₹100 ದಂಡ ಹಾಕಿ ಮನೆ ಮುಂದೆ ಕಸ ಹಾಕಿದ್ದಾರೆ. ಕಸ ಸುರಿಯುವಂತಹ ದೃಶ್ಯವನ್ನು ಮಾರ್ಷಲ್ಗಳು ಚಿತ್ರೀಕರಿಸಿದ್ದಾರೆ. ದಂಡ ವಿಧಿಸಿ ನಂತರ ಖುದ್ದು ಜೆಬಿಯಿಂದಲೇ ಕಸ ತೆರವುಗೊಳಿಸಲಾಗಿದೆ. ಧರ್ಮಸ್ಥಳದಲ್ಲಿ ಬುರುಡೆ ಹೂತಿಟ್ಟ ಆರೋಪಕ್ಕೆ ಸಂಬಂಧ ತಮ್ಮ ವಿರುದ್ಧದ ಎಫ್ಐಆರ್ ರದ್ದು ಕೋರಿ 4 ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್, ವಿಠಲ್ ಗೌಡ ವಿರುದ್ಧ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸಂಜೆ 4 ಗಂಟೆಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ನಾಳೆ ಹಸಮಣೆ ಏರಬೇಕಿದ್ದ ಯುವತಿ ಹೃದಯಾಘಾತಕ್ಕೆ ಬಲಿಯಾದ ಘಟನೆ ಚಿಕ್ಕಮಗಳೂರಿನ ಅಜ್ಜಂಪುರದಲ್ಲಿ ನಡೆದಿದೆ. ಸೊಲ್ಲಾಪುರ ಗ್ರಾಮದ 32 ವರ್ಷದ ಶ್ರುತಿ ಮೃತ ದುರ್ದೈವಿ. ದಿಲೀಪ್ ಎಂಬುವರನ್ನ ನಾಳೆ ಶ್ರುತಿ ವರಿಸಬೇಕಾಗಿತ್ತು. ಮದುವೆ ಸಂಭ್ರಮದಲ್ಲಿದ್ದಂತಹ ಮನೆಯಲ್ಲಿ ಶೋಕ. ಬೆಂಗಳೂರಿನಲ್ಲಿ ಚಿನ್ನ ಕದ್ದಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸ್ನೇಹಿತನನ್ನೇ ಹತ್ಯೆ ಮಾಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಪ್ರೀತಮ್ ಎಂಬಾತ ರಾಹುಲ್ ಎಂಬಾತನನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಕೋಣನಕುಂಟೆಯ ಕೃಷ್ಣಪ್ಪ ಲೇಔಟ್ನಲ್ಲಿ ಅಕ್ಟೋಬರ್ 25ರಂದು ಈ ಘಟನೆ ನಡೆದಿದೆ. ಉಂಡ ಮನೆಗೆ ಕನ್ನ ಹಾಕಿದ್ದ ಖತರ್ನಾಕ್ ಯುವತಿಯನ್ನ ಬೆಂಗಳೂರಿನ ಜೆಪಿ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಆಶಾ ಎಂಬುವರ ಮನೆಯಲ್ಲಿ 450 ಗ್ರಾಂ ಚಿನ್ನ, 3 ಕೆಜಿ ಬೆಳ್ಳಿ ಕಳ್ಳತನ ಮಾಡಿದ್ದ ಮಂಗಳ ಎಂಬಾಕೆಯನ್ನ ದಸ್ತಗಿರಿ ಮಾಡಲಾಗಿದೆ. ಆನ್ಲೈನ್ ಬೆಟ್ಟಿಂಗ್ ಮೋಜು ಮಸ್ತಿಗೆ ದಾಸಿಯಾಗಿದ್ದ ಮಂಗಳ ಸಾಕಷ್ಟು ಸಾಲ ಮಾಡಿಕೊಂಡಿದ್ದಳು. ಮಂಗಳ ಹೆಸರಿಗೆ ಮನೆ ಒಡೆತಿ 5 ಕೋಟಿ ಮೌಲ್ಯದ ಆಸ್ತಿಗಳನ್ನು ಬರೆದಿದ್ದರೂ ಮತ್ತೆ ಕಳ್ಳತನ ನಡೆಸಿ ಸಿಕ್ಕಿಬಿದ್ದಿದ್ದಾಳೆ. ಬೆಂಗಳೂರಿನಲ್ಲಿ ಡೆಲಿವರಿ ಸ್ಕ್ಯಾಮ್ಗೆ ಸಾಫ್ಟ್ವೇರ್ ಇಂಜಿನಿಯರ್ ಬೆಚ್ಚಿ ಬಿದ್ದಿದ್ದಾರೆ. ₹1,85,000 ಮೌಲ್ಯದ ಮೊಬೈಲ್ ಬದಲು ಪಾರ್ಸಲ್ನಲ್ಲಿ ಕಲ್ಲು ಬಂದಿದೆ. ಅಮೆಜಾನ್ನಲ್ಲಿ ಪ್ರೇಮಾನಂದ್ ಎನ್ನುವವರು ಸ್ಯಾಮ್ಸಂಗ್ Z Fold ಮೊಬೈಲ್ ಅನ್ನು ಬುಕ್ ಮಾಡಿದರು. ಮೈಸೂರಿನಲ್ಲಿ ಪತಿ ಹತ್ಯೆಗೆ ಸಂಚು ರೂಪಿಸಿದಂಥ ಪತ್ನಿ ಸೇರಿದ ಹಾಗೆ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೌಟುಂಬಿಕ ಕಲಹದಿಂದ ಬೇಸತ್ತಿದ್ದ ಸಂಗೀತ ಎಂಬಾಕೆ ಪತಿ ರಾಜೇಂದ್ರನನ್ನ ದರೋಡೆ ನೆಪದಲ್ಲಿ ಹತ್ಯೆಗೆ ಸಂಚು ರೂಪಿಸಲಾಗಿತ್ತು. ಪತಿ ಹತ್ಯೆ ಯತ್ನಕ್ಕೆ ಸಹೋದರನನ್ನ ಕೂಡ ಸಂಗೀತ ಬಳಸಿಕೊಂಡಿದ್ಲು. ಅಪ್ರಾಪ್ತ ಬಾಲಕ ಸೇರಿದ ಹಾಗೆ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮಂಡಗೋಡಿಯಲ್ಲಿ ಆಗುತ್ತಿದ್ದಂತಹ ಅನಾಹುತ ತಪ್ಪಿದೆ. ಸ್ಟೇರಿಂಗ್ ತುಂಡಾಗಿ ಕೆಎಸ್ಆರ್ಟಿಸಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ 60ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಸ್ ಸಿರಸಿಯಿಂದ ಹುಬ್ಬಳ್ಳಿಗೆ ತೆರಳುತ್ತಾ ಇತ್ತು. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಸುರಕ್ಷತಾ ಕ್ರಮ ಕೈಗೊಳ್ಳದ 41ಕ್ಕೂ ಅಧಿಕ ಖಾಸಗಿ ಬಸ್ಗಳನ್ನು ಜಪ್ತಿ ಮಾಡಲಾಗಿದೆ. ಸುರಕ್ಷಿತ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಬಸ್ಗಳನ್ನು ಸೀಸ್ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಾಗಡಿಯಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. 2 ದಿನಗಳ ಹಿಂದಷ್ಟೇ ಕೆಳಗೆ ಗ್ರಾಮದ ಸಮೀಪ 4 ಚಿರತೆಗಳು ಕಾಣಿಸಿಕೊಂಡಿದ್ವು. 4 ಚಿರತೆಗಳ ಪೈಕಿ ಗಂಡು ಚಿರತೆ ಅರಣ್ಯ ಇಲಾಖೆ ಇಟ್ಟಿದ್ದಂಥ ಬೋನಿಗೆ ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಹುಲಿಗಳ ಹಾವಳಿ ತಡೆಗೆ ಬಿಳಿಗಿರಿ ಹುಲಿ ಸಂರಕ್ಷಿತ ಅರಣ್ಯ ಏನಿದೆ ಸಿಬ್ಬಂದಿ ಆಪರೇಷನ್ ಅಘೋರ ಹೆಸರಿನಲ್ಲಿ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ. ವಾಕ್ ಥ್ರೂ ಬೋನ್ ಅಳವಡಿಸಿ ಹುಲಿಗಳ ಸೆರೆಗೆ ಮುಂದಾಗಿದ್ದಾರೆ. ಚಾಮರಾಜನಗರದಲ್ಲಿ ಹುಲಿ ಸೆರೆಗಾಗಿ ಮೈಸೂರಿನಿಂದ ವಿಶೇಷ ವಾಕ್ ಥ್ರೂ ಕೇಜ್ ಅನ್ನು ತರಲಾಗಿದೆ. 30 ಅಡಿ ಉದ್ದ, 10 ಅಡಿ ಎತ್ತರದ ಡಬಲ್ ಡೋರ್ ಟ್ರ್ಯಾಪ್ ಕೇಜ್ ಇದಾಗಿದೆ. ಉಗಿದನಹುಂಡಿ ಹೊರವಲಯದಲ್ಲಿ ವಾಕ್ ಥ್ರೂ ಕೇಜ್ ಅಳವಡಿಕೆ ಮಾಡಲಾಗಿದೆ.
ವಿದೇಶದಲ್ಲಿ ಉದ್ಯೋಗ ಕೊಡಿಸೋದಾಗಿ ವಂಚನೆ ಮಾಡ್ತಾ ಇದ್ದ ಇಬ್ಬರನ್ನ ಮಂಗಳೂರಿನಲ್ಲಿ ಬಂಧಿಸಲಾಗಿದೆ. ಉಡುಪಿ ಜಿಲ್ಲೆಯ ಆಲ್ಟನ್ ರೆಬೆರೋ ಹಾಗೆ ಬೆಂಗಳೂರಿನ ಆನೇಕಲ್ ನಿವಾಸಿ ಪ್ರಕೃತಿ ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಕುಂದ್ರಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಅಪಾಯದಲ್ಲಿದೆ. ಶಾಲಾ ಕಟ್ಟಡದ ಗೋಡೆಗಳು ಬಿರುಕು ಬಿಟ್ಟಿದ್ದು ಮೇಲ್ಚಾವಣಿಯಿಂದ ಸಿಮೆಂಟ್ ಕಿತ್ತು ಬರ್ತಾ ಇದೆ. ಭಯದಲ್ಲಿಯೇ ಮಕ್ಕಳು ಪಾಠ ಕಲಿತಿದ್ದಾರೆ. ಬೆಂಗಳೂರಿನ ರಾಮಯ್ಯ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಆಸ್ಟಿಯೋಪೊರೋಸಿಸ್ ದಿನ ಆಚರಣೆ ಮಾಡಲಾಯಿತು. ವೈದ್ಯರು ರೋಗದ ಬಗ್ಗೆ ಅರಿವು ಮೂಡಿಸಿ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ವಿವರಿಸಿದರು. ಅತ್ಯಾಧುನಿಕ DXA ಸ್ನ್ಯಾಕರ್ ಮೂಲಕ ರೋಗವನ್ನು ಪತ್ತೆ ಮಾಡಿ ಚಿಕಿತ್ಸೆ ನೀಡಬಹುದು ಅಂತ ವೈದ್ಯರು ತಿಳಿಸಿದರು. ಈ ಮೆಷಿನಿನ ಒಂದು ಉತ್ತಮ ಕ್ರೈಟೀರಿಯಾ ಏನಂದರೆ ಇದರಲ್ಲಿ ಬೋನ್ದು ಕ್ವಾಲಿಟಿ ಜೊತೆ ಕ್ವಾಂಟಿಟಿನೂ ಅದು ಮೆಜರ್ ಮಾಡುತ್ತೆ. ಯಾಕಂದರೆ ನಮ್ಮಲ್ಲಿ ಸೈಲೆಂಟ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಆಸ್ಟಿಯೋಪೊರೋಸಿಸ್ ಒಂದು ದೊಡ್ಡ ಸೈಲೆಂಟ್ ಡಿಸೀಸ್. 1 in 5 ವುಮನ್, 1 in 10 ಮೆನ್ 50 ವರ್ಷದ ಮೇಲವರಿಗೆ ಆಸ್ಟಿಯೋಪೊರೋಸಿಸ್ ಇರುತ್ತೆ. ಅದನ್ನು ಸ್ಕ್ರೀನಿಂಗ್ ಮಾಡಿ ಕಂಡುಹಿಡಿಯೋದಕ್ಕೆ ಇದು ಒಂದು ಉತ್ತಮವಾದ ಸಾಧನ. ಈ ಮೆಷಿನ್ ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ದಯಾನಂದ ಸಾಗರ್ ಕಾಲೇಜಿನಲ್ಲಿ ಪದವಿ ಸಮಾರಂಭ ಆಯೋಜಿಸಲಾಗಿತ್ತು. 4527 ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗ್ ಸೇರಿದಂತೆ ನಾನ್ ಇಂಜಿನಿಯರಿಂಗ್ನಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳ ಪೋಷಕರು ಉಪಸ್ಥಿತರಿದ್ದರು. ಅಲ್ಲದೆ ಸಂತಸವನ್ನು ವ್ಯಕ್ತಪಡಿಸಿದರು. You are motivating us to achieve greater heights. Thank you, sir. ಬೆಂಗಳೂರಿನಲ್ಲಿ 44 ದೇಶದ ಫಿಬಾ ಪ್ರತಿನಿಧಿಗಳು ಹಾಗೂ ಅಂತಾರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಆಟಗಾರರಿಗೆ ಔತಣಕೂಟ ಮತ್ತು ಫೋಟೋಶೂಟ್ ಆಯೋಜಿಸಲಾಗಿತ್ತು. ರಾಜ್ಯ ಒಲಿಂಪಿಕ್ ಅಸೋಸಿಯೇಷನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪರಿಷತ್ ಸದಸ್ಯ ಡಾಕ್ಟರ್ ಕೆ ಗೋವಿಂದರಾಜ್ ಉಪಸ್ಥಿತರಿದ್ದರು. ಸಚಿವರಾದ ಕೃಷ್ಣ ಭೈರೇಗೌಡ, ದಿನೇಶ್ ಗುಂಡೂರಾವ್, ಎಂಬಿ ಪಾಟೀಲ್, ಶರಣಪ್ರಕಾಶ್ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ವಿವಿಧ ದೇಶಗಳ ಪ್ರತಿನಿಧಿಗಳು ಸೇರಿ ಹಲವರು ಭಾಗಿಯಾಗಿದ್ದರು. ಫಿಬಾ ಏಷ್ಯಾ ಮಿಡ್ ಟರ್ಮ್ ಕಾಂಗ್ರೆಸ್ ಅಂತೇಳಿ ನಾಳೆ ದಿವಸ ಇದನ್ನು ಜನರಲ್ ಅಸೆಂಬ್ಲಿ ಅಂತ ಕರಿತೀವಿ. ಇದರ ಈ ಒಂದು ಜನರಲ್ ಅಸೆಂಬ್ಲಿಗೆ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಫೆಡರೇಷನ್ನ ಪ್ರೆಸಿಡೆಂಟ್, ಸೆಕ್ರೆಟರಿ ಜನರಲ್ ಮತ್ತು ಸುಮಾರು 42 ದೇಶಗಳ ರೆಪ್ರೆಸೆಂಟೇಟಿವ್ಸ್ ಈ ಮಿಡ್ ಟರ್ಮ್ ಕಾಂಗ್ರೆಸ್ನಲ್ಲಿ ಭಾಗವಹಿಸಿದ್ದಾರೆ. ಬುಕ್ ಲಾಂಚ್ ಅಂತೇಳಿ ನಮ್ಮ ವೆಲ್ ವಿಷರ್ಸು ಕೆಲವರು ಒಂದು ನನ್ನ ಬಗ್ಗೆ ಒಂದು ಪುಸ್ತಕ ರೆಡಿ ಮಾಡಿ ಇವತ್ತು ಬಿಡುಗಡೆ ಮಾಡಿಸಿದ್ದಾರೆ. ಬಾಸ್ಕೆಟ್ಬಾಲ್ನ ಯಾವ ರೀತಿ ಬೆಳೆಸಬೇಕು ನಮ್ಮ ದೇಶದಲ್ಲಿ ಅನ್ನೋದು ಚರ್ಚೆ ಆಗಿದೆ. ಬೆಂಗಳೂರಿನ ಆರ್ಟಿ ನಗರ ಸೋಷಿಯೋ ಕಲ್ಚರ್ ಟ್ರಸ್ಟ್ ವತಿಯಿಂದ ಜಗದಾತ್ರಿ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಅರಮನೆ ಮೈದಾನ ಪ್ರಿನ್ಸೆಸ್ ಗ್ರೀನ್ನಲ್ಲಿ ನಡೀತಾ ಇರುವಂತಹ ಪೂಜಾ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿದ್ದು, ಪೂಜೆಯ ಜೊತೆಗೆ ಮನರಂಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಗದಾತ್ರಿ ದೇವಿ ಪೂಜೆಯು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದೆ. ಬಿಹಾರ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮುಜಾಫರ್ಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಛತ್ ಮಹಾಪರ್ವಾಗೆ ಯುನೆಸ್ಕೋ ಪಟ್ಟಿಗೆ ಸೇರಿಸಲು ಯತ್ನಿಸಲಾಗುವುದು ಅಂತ ಹೇಳಿದರು. ಅಲ್ಲದೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ವಿರುದ್ಧ ಟೀಕಾ ಪ್ರಹಾರ ನಡೆಸಿದರು. ಗಾಯಗೊಂಡಿರುವ ಕ್ರಿಕೆಟಿಗ ಶ್ರೇಯಸ್ ಅಯ್ಯರ್ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಅಯ್ಯರ್, ನನ್ನ ಆರೋಗ್ಯಕ್ಕೆ ಶುಭ ಕೋರಿದಂಥ ಪ್ರತಿಯೊಬ್ಬರಿಗೂ ಕೂಡ ಆಭಾರಿಯಾಗಿದ್ದಾನೆ. ದಿನಕ್ಕೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ಕೊತಾ ಇದೆ ಅಂತ ಹೇಳಿದ್ದಾರೆ.